ನಮಸ್ಕಾರ ವೀಕ್ಷಕರೇ. ಬಂಗಾಳದಲ್ಲಿ ಮಮತಾ ಸೋತು ಬಿಜೆಪಿ ಗೆದ್ದು ಸುವೇಂದು ಸಿಎಂ ಆಗಿ ಬೇಲಿ ಗಟ್ಟಿಗೊಳಿಸೋದ್ರಿಂದ ಹಿಡಿದು ಮಹಿಳಾ ಸುರಕ್ಷತೆ ತನಕ ಒಂದೊಂದೇ ಬದಲಾವಣೆಗಳು ಆಗ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ಆದ್ರೆ ಬಂಗಾಳದ ಗೆಲುವಿನ ಕುರಿತಂತೆ ರೋಚಕ ವಿಚಾರಗಳು ಒಂದಾದ ಬಳಿಕ ಒಂದು ಬರ್ತಾನೆ ಇದೆ. ಈಗ ಹೊರಬಿದ್ದಿರೋದು ಬಂಗಾಳದಲ್ಲಿ ಬಿಜೆಪಿಯ ಸೈಲೆಂಟ್ ಆಪರೇಷನ್ ಬಗ್ಗೆ. 77 ಸೀಟ್ನಲ್ಲಿದ್ದ ಬಿಜೆಪಿ ಮಮತಾ ರಾಜಕೀಯ ವರ್ಚಸ್ಸನ್ನೇ ಪುಡಿಗಟ್ಟಿ 207 ಸೀಟ್ಗೆ ಹೋಗಿ ನಿಲ್ಲುತ್ತೆ ಅಂದ್ರೆ ಅದು ಕೇವಲ SAR ನಿಂದ ಅಥವಾ ಮೋದಿ ಹಾಗೂ ಅಮಿತ್ ಶಾ ಪ್ರಚಾರದಿಂದಲೋ ಅಥವಾ ಆಡಳಿತ ವಿರೋಧಿ ಅಲೆಯಿಂದ ಮಾತ್ರ ಅಲ್ಲ. ಇದೆಲ್ಲದರ ಜೊತೆಗೆ RSS ರಣತಂತ್ರಗಳು ಹೇಗಿತ್ತು ಅನ್ನೋದು ರಿವೀಲ್ ಆಗಿದೆ. ಆಟೋ ಸ್ಟ್ಯಾಂಡ್ ನಿಂದ ಹಿಡಿದು ಬ್ಯೂಟಿ ಪಾರ್ಲರ್ ತನಕ ಹೇಗೆಲ್ಲ ಪ್ಲಾನ್ ಗಳನ್ನ ಮಾಡಿದ್ರು ಅನ್ನೋದು ರೋಚಕವಾಗಿದೆ. ಇದೆಲ್ಲವೂ ಆಗಿದ್ರಿಂದಲೇ ಇಷ್ಟು ಬೃಹತ್ ಗೆಲುವು ಸಿಕ್ಕಿದ್ದು ಅಂತ ಅನ್ನಿಸ್ಕೊಳ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದಲ್ಲಿ ಬಂಗಾಳದಂತೆ ದಶಕಗಳಿಂದ ಒಂದು ಸಿದ್ಧಾಂತಕ್ಕೆ ಒಗ್ಗಿ ಹೋಗಿದ್ದ ರಾಜ್ಯಗಳು ಇವೆ. ಒಂದೇ ಸಿದ್ಧಾಂತದ ಪಕ್ಷಗಳನ್ನ ಆಲ್ಟರ್ನೇಟಿವ್ ಆಗಿ ಗೆಲ್ಲಿಸ್ತಾ ಕೊನೆಗೆ ಫ್ರಸ್ಟ್ರೇಟ್ ಆಗಿ ಇಬ್ರು ಬೇಡ ಅಂತ ಹೇಳಿ ಮತ್ತೆ ಅದೇ ಸಿದ್ಧಾಂತವನ್ನ ಸ್ವಲ್ಪ ಬೇರೆ ರೀತಿ ಹೇಳಿದ ಸಿನಿಮಾ ನಟನಿಗೆ 100ಕ್ಕೂ ಅಧಿಕ ಸೀಟ್ ಕೊಟ್ಟು ಗೆಲ್ಲಿಸುವ ತಮಿಳುನಾಡಿನಂತ ರಾಜ್ಯವೂ ಇದೆ. ಹೀಗಿದ್ದಿದ್ದು ಹೀಗಾಯ್ತು ಅಥವಾ ಎಂದೂ ಸಾಧ್ಯವಾಗದೆ ಇರೋದು ನಡೆದು ಹೋಯ್ತು ಅನ್ನೋವಾಗ ಅಲ್ಲಿ ದೊಡ್ಡ ಮಟ್ಟದಲ್ಲೇ ಏನೋ ಮ್ಯಾಜಿಕ್ ನಡೆದಿದೆ ಅನ್ನೋದನ್ನ ಹೇಳ್ಬೋದು. ತಮಿಳುನಾಡಿನಲ್ಲಿ ವಿಜಯ್ ಪಕ್ಷ ಕಟ್ಟಿ 2 ವರ್ಷಕ್ಕೆ ಗೆದ್ರು ಅಂತ ಬಹುತೇಕರು ಅಂದುಕೊಂಡಿದ್ರೆ ವಿಜಯ್ ಬ್ಯಾಕ್ ಎಂಡ್ ನಲ್ಲೇ ಕಳೆದ 20 ವರ್ಷಗಳಿಂದ ಪಾಲಿಟಿಕ್ಸ್ ಮಾಡ್ತಾ ಇದ್ರು ಅನ್ನೋದು ಗೊತ್ತಿರೋರಿಗೆ ಗೊತ್ತು. ಈಗ ಬಂಗಾಳದ ವಿಷಯಕ್ಕೆ ಬಂದ್ರೆ ಈ 77 ಸೀಟ್ ಇದ್ದ ಬಿಜೆಪಿ 207ಕ್ಕೆ ಹೋಗಿದೆ. ಇದರ ಹಿಂದೆ ಇದ್ದ ಶ್ರಮ ಹಾಗೂ ರಣತಂತ್ರಗಳು ಈಗ ಎಲ್ಲರ ಮೈ ನವಿರೆಳಿಸ್ತಾ ಇದೆ. ಬಂಗಾಳದಲ್ಲಿ ಬಿಜೆಪಿ ಹಾದಿ ಅಂದಾಗ ಎಲ್ಲರ ನೆನಪಿಗೆ ಬರೋದು ರಥಯಾತ್ರೆ. ಅದಕ್ಕೆ ಮಮತಾ ತಡೆ ಹಾಕಿದ್ದು, ಆದ್ರೂ ಜಗ್ಗದೆ ಅದನ್ನ ನಡೆಸಿದ್ದು, ಇದೆಲ್ಲವೂ ಇದೆ. ಈ ಎಲೆಕ್ಷನ್ ನಲ್ಲೂ ದೊಡ್ಡ ದೊಡ್ಡ ರ್ಯಾಲಿಗಳು ನಡೆದಿವೆ. ಆದ್ರೆ ಬಿಜೆಪಿ ಪಾಲಿಗೆ ಬಲವಾಗಿ ಪ್ರಭಾವ ಬೀರಿದ್ದು ಚಿಕ್ಕ ಚಿಕ್ಕ ಮೈಕ್ರೋ ಕ್ಯಾಂಪೇನ್ಗಳು ಅನ್ನೋದೇ ಈ ಸ್ವಾರಸ್ಯಕರ ವಿಚಾರ. ಕಳೆದ 2 ವರ್ಷಗಳ ಹಿಂದೆ ಹರಿಯಾಣ ಹಾಗೂ ಇನ್ನಿತರೆ ರಾಜ್ಯಗಳಲ್ಲಿ ಬಿಜೆಪಿ ಲ್ಯಾಂಡ್ ಸ್ಲೈಡ್ ಗೆಲುವಿನ ಹಿಂದೆ RSS ತಂತ್ರಗಾರಿಕೆ ಇತ್ತು ಅನ್ನೋ ಬಗ್ಗೆ ಸಾಕಷ್ಟು ಸುದ್ದಿಗಳು ಬಂದವು. ಅಲ್ಲೂ ಕೂಡ ಕೈ ಹಿಡಿದಿದ್ದು ಮೈಕ್ರೋ ಕ್ಯಾಂಪೇನ್ಗಳೇ. ಆದ್ರೆ ಬಂಗಾಳದಲ್ಲಿ ಆ ಮೈಕ್ರೋ ಕ್ಯಾಂಪೇನ್ ನಡೆದ ರೀತಿ, ಹೂಡಿದ ತಂತ್ರಗಾರಿಕೆ ಬೇರೆ ರೀತಿಯಲ್ಲೇ ಇತ್ತು. ಆಟೋ ಸ್ಟ್ಯಾಂಡ್ ನಿಂದ ಹಿಡಿದು ಬ್ಯೂಟಿ ಪಾರ್ಲರ್ ತನಕ ಎಲ್ಲರನ್ನೂ ಅಧ್ಯಯನ ಮಾಡೋ ಕೆಲಸ ವರ್ಷಗಳ ಮುಂಚೆಯಿಂದಲೇ ನಡೆದಿತ್ತು. ಅದು ಹೇಗೆ ಅನ್ನೋದೇ ರೋಚಕ ಕತೆ. RSS ಬಂಗಾಳದ ಅಧ್ಯಯನ ಶುರು ಮಾಡುವಾಗ ಅರ್ಥವಾದ ಒಂದು ವಿಷಯ ಅಂದ್ರೆ ಆಡಳಿತ ವಿರೋಧಿ ಅಲೆ ದೊಡ್ಡ ಮಟ್ಟದಲ್ಲೇ ಇದೆ. ಆದ್ರೆ ಅದನ್ನ ಬಾಯಿ ಬಿಟ್ಟು ಹೇಳೋದಕ್ಕೆ ಯಾರೊಬ್ಬರು ರೆಡಿ ಇಲ್ಲ. ಓಪನ್ ಸ್ಪೇಸ್ ನಲ್ಲಿ ಯಾರು ಅದರ ಬಗ್ಗೆ ಮಾತಾಡೋದಿಲ್ಲ ಅನ್ನೋದು. ಆಗ್ಲೇ ಯಾವ ರೀತಿ ಮುನ್ನುಗ್ಬೇಕು ಅನ್ನೋದರ ರೂಪುರೇಷೆ ರೆಡಿ ಆಗುತ್ತೆ. ದೊಡ್ಡ ದೊಡ್ಡ ರ್ಯಾಲಿಗಳಿಂದ ಜನ ಸೇರಿಸಬಹುದು, ಹವಾ ತೋರಿಸಬಹುದು. ಆದ್ರೆ ಜನರು ವೋಟ್ ಹಾಕೋ ಮಟ್ಟಕ್ಕೆ ಪ್ರಭಾವ ಬೀರಬೇಕು ಅಂದ್ರೆ ಗ್ರೌಂಡ್ ಲೆವೆಲ್ ನಲ್ಲಿ ಮೈಕ್ರೋ ಕ್ಯಾಂಪೇನ್ ನಡಿಬೇಕು ಅನ್ನೋದನ್ನ ಮನಗಂಡ್ರು. ಹಾಗಿದ್ರೆ ಈ ಕ್ಯಾಂಪೇನ್ ಮಾಡೋದು ಯಾರು? ಇದಕ್ಕೆ ಬೇಕಾಗೋ ಇನ್ಫ್ಲೂಯೆನ್ಸರ್ಗಳ ಆಯ್ಕೆಯೇ ಈ ಬೃಹತ್ ಗೆಲುವಿನ ಹಿಂದಿರೋ ಸೂತ್ರ. ಪ್ರಧಾನಿ ಮೋದಿ ಅಂತ ವರ್ಚಸ್ಸಿರೋ ನಾಯಕರು ಒಂದು ಕ್ಷೇತ್ರ ಅಥವಾ ಒಂದು ಸ್ಥಳದಲ್ಲಿ ನಿಂತು ಕ್ಯಾಂಪೇನ್ ಮಾಡಬಹುದು. ಆದ್ರೆ ಗಲ್ಲಿಯಲ್ಲಿ ಜನರನ್ನ ಸಂಪರ್ಕಿಸಿ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಯಾವ ನಾಯಕರಿಂದಲೂ ಸಾಧ್ಯವೇ ಇಲ್ಲ. ಆಗ ಸಿಕ್ಕ ಸ್ಟಾರ್ ಪ್ರಚಾರಕರೇ ಟೀ ಅಂಗಡಿಗಳು, ತರಕಾರಿ ಅಂಗಡಿಗಳು, ಆಟೋ ರಿಕ್ಷಾ, ಬ್ಯೂಟಿ ಪಾರ್ಲರ್ಗಳು. ಇಂಥ ಜಾಗಗಳು ಬಿಜೆಪಿ ಕ್ಯಾಂಪೇನ್ನ ವೇದಿಕೆಗಳಾದವು. ರಾಷ್ಟ್ರೀಯ ಮಾಧ್ಯಮ ಒಂದರ ಪ್ರಕಾರ ಸುಮಾರು 50,000 ರಿಕ್ಷಾ ಚಾಲಕರು ಸೈಲೆಂಟ್ ಆಗಿ ಬಿಜೆಪಿ ಪರವಾಗಿ ಪ್ರಚಾರ ನಡೆಸಿದ್ರು. ಕಳೆದ 1 ವರ್ಷದಲ್ಲಿ ಈ ಪ್ರಚಾರ ನಡೆದಿತ್ತು ಅಂತ ಹೇಳಿದ್ದಾರೆ. ಹೇಗೆ ಅಂದ್ರೆ ತಮ್ಮ ರಿಕ್ಷಾ ಹತ್ತುತ್ತಿದ್ದ ಪ್ರಯಾಣಿಕರನ್ನ ಮಾತಾಡಿಸುವಾಗ 1 ಅಥವಾ 2 ಮಾತು ಸರ್ಕಾರದ ಬಗ್ಗೆ ಬರ್ತಾ ಇತ್ತು. ಬಂಗಾಳದ ಪರಿಸ್ಥಿತಿ ಹೇಗಿದೆ ಅನ್ನೋದರ ಕುರಿತು ಇರ್ತಾ ಇತ್ತು. ಮೊದಲಿಗೆ ಜನರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳಿದುಕೊಳ್ತಾ ಇದ್ರು. ನಂತರ ಹೌದು, ಸಿಕ್ಕಾಪಟ್ಟೆ ಕರಪ್ಷನ್ ಇದೆ, ಮಹಿಳೆಯರಿಗಂತೂ ಸೇಫ್ಟಿಯೇ ಇಲ್ಲ, ಇಂತ 2 ವಾಕ್ಯಗಳನ್ನ ಹೇಳಿ ಮುಗಿಸ್ತಾ ಇದ್ರು. ಮತ್ತೆ ಈ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇರ್ಲಿಲ್ಲ. ಈ ಕೆಲಸ ಎಲ್ಲ ಅಂಗಡಿ ಹಾಗೂ ಜನರು ನೇರವಾಗಿ ಸಂಪರ್ಕಿಸೋ ಸ್ಥಳಗಳಲ್ಲಿ ಸತತವಾಗಿ ನಡೀತು. ಇದು ಯಾವ್ಯಾವ ಸ್ಥಳದಲ್ಲಿ ಜನರ ಮನಸ್ಥಿತಿ ಹೇಗಿದೆ, ಮುಂದೆ ಯಾವ ರೀತಿ ಮುನ್ನುಗ್ಬೇಕು ಅನ್ನೋದಕ್ಕೆ ದಾರಿ ತೋರಿಸಿತು. ಬೇರೆ ರಾಜ್ಯಗಳಲ್ಲಿ ಕ್ಯಾಂಪೇನ್ ವೇಳೆ ಗಲ್ಲಿಗಳು ಅಥವಾ ವಟಾರದಲ್ಲಿ ಜನರನ್ನ ಸೇರಿಸಿ ಪುಟ್ಟ ಸಭೆಗಳನ್ನ ನಡೆಸಿದ್ದಕ್ಕೆ ಉದಾಹರಣೆ ಇದೆ. ಆದರೆ ಬಂಗಾಳದಲ್ಲಿದ್ದ ಪರಿಸ್ಥಿತಿಯಲ್ಲಿ ಅದು ಕೂಡ ಕಷ್ಟ ಸಾಧ್ಯ ಎನ್ನೋ ಹಾಗಿತ್ತು. ಈ ಹೊತ್ತಲ್ಲಿ RSS ಹೊಸ ರೀತಿಯ ಕ್ಯಾಂಪೇನ್ ಪ್ಲಾನ್ ಮಾಡಿತು. ಅದೇನಂದ್ರೆ ಸುಮಾರು 10 ಕಾರ್ಯಕರ್ತರ ಚಿಕ್ಕ ಗುಂಪನ್ನ ಮಾಡಿ ನಿರ್ದಿಷ್ಟ ಜಾಗಕ್ಕೆ ಕಳಿಸೋದು. ಆ 10 ಜನರು ಸುಮಾರು 100 ಜನರನ್ನ ಸಂಪರ್ಕ ಮಾಡ್ತಾ ಇದ್ರು. ಈ ಸಂಪರ್ಕ ಎಷ್ಟು ಸೈಲೆಂಟ್ ಆಗಿ ನಡೀತಾ ಇತ್ತು ಅಂದ್ರೆ ಟೀ ಅಂಗಡಿಯಲ್ಲಿ ನಿಂತಾಗ ಮಾತಾಡ್ಸೋದು, ಬಸ್ಗೆ ಕಾಯ್ತಾ ಇರುವಾಗ ಮಾತಾಡ್ಸೋದು, ಹೀಗೆ
ಕ್ಯಾಂಪೇನ್ ನಡೀತಾ ಇದೆ ಅನ್ನೋದೇ ಗೊತ್ತಾಗದ ರೀತಿಯಲ್ಲಿ ಜನರಿಂದ ಯಾವ ವಿಚಾರವನ್ನ ಪಡೆಯಬೇಕಿತ್ತೋ ಹಾಗೂ ಜನರಿಗೆ ಯಾವ ಮೆಸೇಜ್ ಅನ್ನ ತಲುಪಿಸಬೇಕಾಗಿತ್ತೋ ಇದೆಲ್ಲವೂ ಕೂಡ ನಿಶ್ಶಬ್ದದಿಂದ ನಡೀತಾ ಇತ್ತು. ಯಾರಿಗೂ ಗೊತ್ತಿಲ್ಲದ ಹಾಗೆ ಅಲ್ಲೊಂದು ಬಲಿಷ್ಠವಾದ ನೆಟ್ವರ್ಕ್ ರೆಡಿಯಾಗಿತ್ತು. ಈ ಕ್ಯಾಂಪೇನ್ಗೆ ಸೋಷಿಯಲ್ ಮೀಡಿಯಾಗಳು ಕೂಡ ಕೈ ಹಿಡಿದ್ವು. ಬಂಗಾಳದ ಕರಪ್ಷನ್, ಆರ್ಜಕರ್ ಕಾಲೇಜು ರೇಪ್ ಕೇಸ್, ಮಮತಾ ಸರ್ಕಾರದ ಹಗರಣಗಳು, ಸಂದೇಶ್ ಕಾಳಿ ಪ್ರಕರಣ ಇದೆಲ್ಲದರ ಮಾಹಿತಿ ಇರೋ ವಿಡಿಯೋಗಳನ್ನ ವಾಟ್ಸ್ಆಪ್ ಗ್ರೂಪ್ಗಳನ್ನ ಮಾಡಿ ಪ್ರತಿಯೊಬ್ಬರ ಮೊಬೈಲ್ಗೆ ಕಳಿಸುವ ವ್ಯವಸ್ಥೆ ಆಯಿತು. ಇದು ಮಮತಾ ಸರ್ಕಾರದ ಬಗ್ಗೆ ಜನರಿಗೆ ಇನ್ನಷ್ಟು ಅರಿವು ಹಾಗೂ ಆಕ್ರೋಶ ಮೂಡಿಸುವಂತೆ ಇಂಪ್ಯಾಕ್ಟ್ ಮಾಡಿತು. ಇದರ ಜೊತೆಗೆ ಡೋರ್ ಟು ಡೋರ್ ಕ್ಯಾಂಪೇನ್ ನಡೆದು ಎಲ್ಲೂ ಕೂಡ ಗುಂಪುಗೂಡಿ ಮನೆಗಳಿಗೆ ಹೋಗೋ ಕೆಲಸ ಆಗ್ಲಿಲ್ಲ. ಬದಲಿಗೆ ಒಬ್ರು ಅಥವಾ ಇಬ್ರು ಯಾರದಾದ್ರೂ ಮನೆಗೆ ಕಾಫಿ ಅಥವಾ ಸ್ನಾಕ್ಸ್ ಟೈಮ್ಗೆ ಹೋಗ್ತಾ ಇದ್ರು. ಹೀಗೆ ಹೋದಾಗ್ಲೂ ಬಿಜೆಪಿಗೆ ವೋಟ್ ಹಾಕಿ ಅಂತ ಬೆನ್ನು ಬೀಳೋ ಕೆಲಸ ಮಾಡ್ತಾ ಇರ್ಲಿಲ್ಲ. ಬದಲಾಗಿ ಸಮಸ್ಯೆಗಳು ಹೀಗಿವೆ, ಅದಕ್ಕೆ ಪರಿಹಾರ ಯಾವ ರೀತಿ ಅನ್ನೋ ಚರ್ಚೆಗಳನ್ನ ಮಾಡಿ ನಂಬಿಕೆ ಹೆಚ್ಚಿಸೋ ಕೆಲಸಗಳನ್ನ ಮಾಡಲಾಗ್ತಾ ಇತ್ತು. ಈ ವೇಳೆ ಮಾಧ್ಯಮದ ಹಾಗೂ ಜನರಿಗೆ ತಿಳಿದಿದ್ದ ಬಂಗಾಳದ ಸಮಸ್ಯೆಗಳು ಮಾತ್ರವಲ್ಲದೆ ಹೊಸ ಹೊಸ ಸಮಸ್ಯೆಗಳು ಗೊತ್ತಾದ್ವು. ಬಂಗಾಳದಲ್ಲಿ ಪ್ರತಿ ವರ್ಷ ಪ್ರವಾಹ ಹಾಗೂ ಚಂಡಮಾರುತದ ಸಮಸ್ಯೆ ಇದ್ದೇ ಇದೆ. ಕಳೆದ ವರ್ಷ ಬಂದ ಪ್ರವಾಹಕ್ಕೆ ಸಾಕಷ್ಟು ಜನರು ಸಂತ್ರಸ್ತರಾಗಿದ್ರು. ಅವರಿಗೆ ಮಮತಾ ಸರ್ಕಾರದಿಂದ ಯಾವ ಸಹಾಯವೂ ಸಿಕ್ಕಿಲ್ಲ. ಇದು ಜನರನ್ನ ಕೆರಳಿಸಿದೆ ಅನ್ನೋ ಸೂಕ್ಷ್ಮ ವಿಚಾರಗಳೆಲ್ಲ ಬೆಳಕಿಗೆ ಬಂದಿದ್ವು. ಮೂಲಗಳ ಪ್ರಕಾರ ಸುಮಾರು 2.5 ಲಕ್ಷ ಮೈಕ್ರೋ ಲೆವೆಲ್ ಮೀಟಿಂಗ್ ನಡೆದಿದ್ದು, ಇದರಲ್ಲಿ ಭಾಷಣಗಳಿಗಿಂತ ಹೆಚ್ಚಾಗಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಂಪರ್ಕಿಸುವ ಕೆಲಸಕ್ಕೆ ಆದ್ಯತೆ ನೀಡಲಾಗಿತ್ತು. ಇದೆಲ್ಲದರಿಂದ ಬಂಗಾಳದಲ್ಲಿ ಯಾವ ಮಟ್ಟದಲ್ಲಿ ಜನಾಕ್ರೋಶ ಇದೆ ಅನ್ನೋದು ಸ್ಪಷ್ಟವಾಗಿ ಅರ್ಥವಾಗಿತ್ತು. ನಂತರ ಯಾವ ಕ್ಷೇತ್ರಗಳಲ್ಲಿ ಬಿಜೆಪಿ ಸ್ಟ್ರಾಂಗ್ ಹೋಲ್ಡ್ ಇದೆ, ಯಾವ ಕ್ಷೇತ್ರಗಳಲ್ಲಿ ನ್ಯೂಟ್ರಲ್ ವೋಟರ್ಗಳಿದ್ದಾರೆ, ಯಾವೆಲ್ಲಾ ಕ್ಷೇತ್ರಗಳು ಟಿಎಂಸಿಯ ಭದ್ರಕೋಟೆ ಆಗಿವೆ, ಇದನ್ನ ಅರ್ಥ ಮಾಡಿಕೊಂಡು ಅಲ್ಲಲ್ಲಿ ಯಾವ ರೀತಿಯ ರಣತಂತ್ರ ಮಾಡಬೇಕು ಆ ಎಲ್ಲಾ ಕೆಲಸಗಳನ್ನ ಸೈಲೆಂಟ್ ಆಗಿ ಮಾಡ್ತಾ ಬರ್ತಾರೆ. ಇದರ ನಂತರದ ಸ್ಟೆಪ್ ಅನ್ನೋ ಹಾಗೆ RSS ಹಾಗೂ ಬಿಜೆಪಿ ಕಾರ್ಯಕರ್ತರು ಒಗ್ಗೂಡಿ ಬೂತ್ ಗಳನ್ನ ವಿಂಗಡಿಸಿಕೊಳ್ತಾರೆ. ಯಾವ ಬೂತ್ ನಲ್ಲಿ ಹೇಗೆ ಗಮನ ಇಡಬೇಕು ಅನ್ನೋ ರೂಪುರೇಷೆ ನಡೆಯುತ್ತೆ. ವೋಟಿಂಗ್ ದಿನದ ತನಕವೂ ಪ್ರತಿ ಬೂತ್ ನಲ್ಲಿ 30 ರಿಂದ 60 ಮತದಾರರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ರು ಅನ್ನೋದು ರಿವೀಲ್ ಆಗಿದೆ. ಇದೇ ಕಾರಣದಿಂದಲೇ ಮೊದಲ ಹಂತದ ವೋಟಿಂಗ್ ಬಳಿಕ ಅಮಿತ್ ಶಾ ಅತ್ಯಂತ ಆತ್ಮವಿಶ್ವಾಸದಿಂದ ಮೊದಲ ಹಂತದಲ್ಲೇ ಬಿಜೆಪಿ ಸೀಟ್ಗಳು 100ರ ಗಡಿ ದಾಟಿದೆ ಅನ್ನೋದನ್ನ ಹೇಳಿದ್ದು. ಇನ್ನು ಕಂಪ್ಲೀಟ್ ಆಗಿ ಈ ಸೈಲೆಂಟ್ ಸ್ಟ್ರಾಟಜಿ ವರ್ಕ್ ಆಯ್ತಾ ಅಂತ ಕೇಳಿದ್ರೆ ಹಾಗಲ್ಲ. ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ರ್ಯಾಲಿಗಳು ಕೂಡ ದೊಡ್ಡ ಪಾತ್ರವನ್ನ ವಹಿಸಿದ್ವು. ಇಂಥ ದಿನ ಇಂಥ ಸಮಯದಲ್ಲಿ ಮೋದಿ ಸಮಾವೇಶ ಇದೆ ಅಂದಾಗ ಸುಮಾರು 3 ದಿನಗಳ ಕಾಲ ಜನರು ಅದೇ ಗುಂಗಲ್ಲಿ ಇರೋ ರೀತಿ ವಾತಾವರಣ ಇತ್ತು. ಅಲ್ಲಿ ಮೋದಿ ಅಥವಾ ಅಮಿತ್ ಶಾ ಹೇಳಿದ ಮಾತುಗಳು ಹಾಗೂ ಭರವಸೆಗಳನ್ನ ಗ್ರೌಂಡ್ ಲೆವೆಲ್ ನಲ್ಲಿ ಕಾರ್ಯಕರ್ತರು ಪ್ರತಿಯೊಬ್ಬರಿಗೂ ತಲುಪಿಸಿ ಜನರ ರಿಯಾಕ್ಷನ್ ಅನ್ನ ಪಡಿತಾ ಇದ್ರು. ವರ್ಷಗಳಿಂದ ನಡೆಸಿದ ಗ್ರೌಂಡ್ ವರ್ಕ್ ನಿಂದ ಜನರ ಜೊತೆ ಸಂಪರ್ಕ ಗಟ್ಟಿಯಾಗಿದ್ರಿಂದ ನಾಯಕರ ಭರವಸೆಗಳನ್ನ ತಲುಪಿಸೋದು ದೊಡ್ಡ ಚಾಲೆಂಜ್ ಆಗಿರೋದಿಲ್ಲ. ಇದೆಲ್ಲದರ ಜೊತೆಗೆ ಅತ್ಯಂತ ಸೆಕ್ಯೂರಿಟಿ ನಡುವೆ ಎಲೆಕ್ಷನ್ ನಡೆಯುತ್ತೆ ಅಂದಾಗ ಜನರು ಮತ್ತೆ ಯೋಚಿಸಲಿಲ್ಲ. ಸೈಲೆಂಟ್ ಆಗಿ ಬೂತ್ಗೆ ಬಂದ್ರು, ವೋಟ್ ಹಾಕಿದ್ರು. ಸಮಸ್ಯೆ ಆದ ಕಡೆಗಳಲ್ಲಿ ಭದ್ರತಾ ಪಡೆಗಳು ರಕ್ಷಣೆ ನೀಡಿದ್ವು. ಮಮತಾ ವಿರುದ್ಧದ ಜನಾಕ್ರೋಶವೆಲ್ಲ ವೋಟ್ ಮೂಲಕ ಇವಿಎಂಗಳಲ್ಲಿ ಜಮೆ ಆಯಿತು. ನಂತರ ನಡೆದಿದ್ದು ಇತಿಹಾಸ. ಅದು ನಿಮಗೆ ಗೊತ್ತಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.